ಹೆಚ್ಚು ಜ್ಞಾನನು ಮೂರ್ಖಕ್ಕೆ ಸಾದೃಶ್ಯವಾಗಿರುತ್ತೆ. ಎಷ್ಟು ನಮ್ಮ ದೇಹಕ್ಕೆ ಜ್ಞಾನ ಬೇಕು ಅಷ್ಟು ಇಟ್ಕೊಂಡ್ರೆ ಒಳ್ಳೆಯದು. ಇವತ್ತು ಫೇಸ್ಬುಕ್ ನೀವು ಓಪನ್ ಮಾಡಿದ್ರೆ, ಯೂಟ್ಯೂಬ್ ಓಪನ್ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ವಿಶ್ವಾಸಿಗಳು ಅಂತ ಕೆಲವೊಬ್ಬರು ಅನೇಕರು ಇದ್ದಾರೆ. ಈಗ ಅಲ್ಲಿ ನೀವು ಓಪನ್ ಮಾಡಿ ನೋಡಿದ್ರೆ ಸಾಕು ಪ್ರಿಯರೇ, ಪ್ರತಿ ಒಬ್ಬನು ಬೈಬಲ್ ಹಿಡ್ಕೊಂಡು ವಾಕ್ಯ ಹೇಳೋವನೇ ಕಾಣಿಸ್ತಾನೆ. ಫೇಸ್ಬುಕ್ಕಲ್ಲಿ ವಾಕ್ಯ ಹೇಳ್ತಾ ಇರ್ತಾನೆ, ರೂಮಲ್ಲಿ ಕೂತ್ಕೊಂಡು ವಾಕ್ಯ ಹೇಳ್ತಾ ಇರ್ತಾನೆ. ಕೆಲವೊಬ್ಬರು ಉಪವಾಸ ಪ್ರಾರ್ಥನೆ ಮಾಡೋದು, ಬೆಟ್ಟದ ಮೇಲೆ ಹೋಗಿ ಉಪವಾಸ ಪ್ರಾರ್ಥನೆ ಮಾಡೋದನ್ನು ಫೋಟೋಸ್ ತೆಗೆದಾಕ್ತಾ ಇರ್ತಾರೆ. ಉಪವಾಸ ಪ್ರಾರ್ಥನೆ ಎಲ್ಲಿ ಮಾಡಬೇಕು? ಬೆಟ್ಟದ ಮೇಲೆ ನೀನು ಫೋಸ್ ಕೊಟ್ಟರೆ ಅವನು ಫೋಟೋ ತೆಗಿತಾನೆ, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀಯ. ನಾಚಿಕೆ ಇಲ್ಲ ನಿನಗೆ ಫೇಸ್ಬುಕ್ಕಲ್ಲಿ ಹೀರೋಗಿರಿ, ನಿನ್ನ ಆತ್ಮೀಯ ಜೀವನ ಏನೋ ತೋರಿಸ್ಬೇಕಂತ ಫೇಸ್ಬುಕ್ಕಲ್ಲಿ ಫೋಟೋಸ್ ಕೊಡ್ತಾ ಇದೀಯ. ನೀನು ದೇವರ ಸೇವಕನು, ಜನರಿಗೆ ಏನು ಕೊಡ್ತಾ ಇದೀಯ ನೀನು? ಏನು ಪ್ರಕಟಿಸ್ತಾ ಇದೀಯ ನೀನು? ಏನು ಬೋಧನೆ ಕೊಡ್ತಾ ಇದೀಯ ನೀನು? ಲೋಕ ನೋಡ್ತಾ ಇದೆ. ವಾಕ್ಯದ ಪ್ರಕಾರವಾಗಿ ನೀನು ಬೋಧನೆ ಮಾಡ್ತಾ ಇದೀಯಾ? ವಾಕ್ಯದ ಪ್ರಕಾರವಾಗಿ ನೀನು ನಡೆದುಕೊಳ್ತಾ ಇದೀಯಾ? ಉಪವಾಸ ಪ್ರಾರ್ಥನೆ ಮಾಡೋದು ನಿನಗೆ ದೇವರಿಗೆ ಮಧ್ಯೆ ಮಾತ್ರವೇ ಕಾಂಟ್ಯಾಕ್ಟ್ ಇರಬೇಕು. ನೀನು ಬೆಟ್ಟದ ಮೇಲೆ ಹೋಗಿ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ಮಾಡು, ಯಾರು ಬೇಡಂದ್ರು. ಆದರೆ ನೀನು ಅಲ್ಲಿ ಫೋಸ್ ಕೊಡ್ತಾ ಇದ್ರೆ ಫೋಟೋ ತೆಗೆದು ನೀನು ಇದರಲ್ಲಿ ಅಪ್ಲೋಡ್ ಮಾಡೋದು, ಇದು ಒಂದು ಮಾತು. ಓದುವ ಜ್ಞಾನ ಕೊಟ್ಟರೆ ದೇವರಿಗೆ ಮಹಿಮೆ ಉಂಟಾಗಲಿ. ಆದರೆ ನಿನ್ನ ಹುಷಾರಿಗಿರಿ, ಬೈಬಲ್ ಇಟ್ಕೊಂಡು ನನಗೆ ಓದಕ್ಕೆ ಬರುತ್ತೆ, ಇನ್ನು ನನ್ನಂಥ ಜ್ಞಾನವಂತನು ಯಾರಿಲ್ಲ ಅಂತ ಇನ್ನು ಫೇಸ್ಬುಕ್ ಓಪನ್ ಮಾಡಿಕೊಂಡು, ಯೂಟ್ಯೂಬ್ ಓಪನ್ ಮಾಡಿಕೊಂಡು ದೇವರ ವಾಕ್ಯ ನಾನು ಹೇಳ್ತೀನಿ, ನಾನು ಹೀರೋ, ನಾನೇ ಪಾಸ್ಟರ್ ಅಂತ ಈ ಥರ ಹೇಳ್ಕೊಳ್ಳೋರು ತುಂಬ ಜನರಿದ್ದಾರೆ ಪ್ರಿಯರೇ. ನಾನು ಒಂದೇ ಮಾತು ನಿಮ್ಮೆಲ್ಲರಿಗೆ ಕೇಳ್ತೀನಿ, ವಾಕ್ಯದ ಪ್ರಕಾರವಾಗಿ ಮೊದಲು ನೀನು ನಡೀತಾ ಇದೆಯಾ? ವಾಕ್ಯದ ಪ್ರಕಾರವಾಗಿ ಕ್ರಮಶಿಕ್ಷಣೆಯಲ್ಲಿದೆಯಾ ನೀನು? ವಾಕ್ಯದ ಪ್ರಕಾರವಾದ ಕ್ರಮೆಯಲ್ಲಿ ಸಹವಾಸದಲ್ಲಿ ನೀನಿದೆಯಾ ನೀನು? ಯೇಸು ಕ್ರಿಸ್ತನು ಹೇಳಿರುವ ಆಜ್ಞೆಗಳ ಪ್ರಕಾರವಾಗಿ ನೀನು ಮಾಡ್ತಾ ಇದೀಯಾ ನೀನು? ಅದೆಲ್ಲ ಮಾಡಲ್ಲ ಇವನಿಗೆ ಏನು ಇಷ್ಟ ಇಲ್ಲ. ಸೇವಕರು ಏನು ಹೇಳಿದ್ರು ಅದು ಇಷ್ಟ ಇರಲ್ಲ. ಸೇವಕರಂತಾನೆ ಒಂದಿನ ಬಂದು ಕಸ ಹೊಡಿಯಪ್ಪ ಅಂದರೆ ಇಷ್ಟ ಇರಲ್ಲ. ಆದರೆ ಇವನು ಫೇಸ್ಬುಕ್ಕಲ್ಲಿ ವಾಕ್ಯ ಹೇಳ್ತಾನೆ. ಸೇವಕರಂತಾನೆ ಸಭೆಯಲ್ಲಿ ಭಾಗಸ್ಥನಾಗಿದ್ದು ದೇವರಿಗೆ ಮಹಿಮೆ ಪಡಿಸುವ ಕಾರ್ಯಕ್ರಮಗಳಲ್ಲಿ ನೀನು ಭಾಗಸ್ಥನಾಗಿರಪ್ಪ ಅಂತಂದರೆ ಇವನಲ್ಲಿ ಬರಲ್ಲ. ಆದರೆ ಯೂಟ್ಯೂಬಲ್ಲಿ ಇವನು ವಾಕ್ಯ ಹೇಳ್ತಾ ಇರ್ತಾನೆ. ಫೇಸ್ಬುಕ್ಕಲ್ಲಿ ಯಾರು ಪ್ರಕಟಿಸಬೇಕು, ಯಾರು ಬೋಧಿಸಬೇಕು? ದೇವರು ಹೇಳಿದ್ದನ್ನು ಕೇಳಿದ್ದವನು, ಅದನ್ನು ಅನುಭವಿಸಿದ್ದವನು, ಅದರದ್ದು ಜ್ಞಾನ ಇದ್ದವನು ಪ್ರಕಟಿಸಬೇಕು, ಬೋಧಿಸಬೇಕು. ನಿನಗೆ ಆ ಅನುಭವ ಇಲ್ಲ, ಆ ಸಭೆಯ ಅನುಭವ ಇಲ್ಲ, ಆ ಸೇವೆಯ ಅನುಭವ ಇಲ್ಲ. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ 3.5 ವರ್ಷ ಜ್ಞಾನ ಕೊಟ್ಟಿದ್ದಾನೆ, ಅನುಭವ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. ಆವಾಗ ಅವ್ರಿಗೆ ಹೇಳಿದರು, ಗೋ ಆ್ಯಂಡ್ ಪ್ರೀಚ್ ಟು ದ ವರ್ಲ್ಡ್ ಅಂತಂದರು. ಹಲ್ಲೆಲೂಯಾ. ಈ ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಕೊನೆ ಭಾಗ ಅದು. ಯೇಸು ಸ್ವಾಮಿ ಹೋಗೋಕ್ಕಿಂತ ಮೊದಲು ಇವರಿಗೆ ಏನು ಗೊತ್ತಿರಲ್ಲ, ಸಭೆಯ ಕ್ರಮೇ ಗೊತ್ತಿಲ್ಲ, ಹೇಗೆ ನಾವು ದೇವರನ್ನು ಹಿಂಬಾಲಿಸಬೇಕು ಗೊತ್ತಿರಲ್ಲ, ಹೇಗೆ ನಾವು ಕ್ರಮಶಿಕ್ಷಣೆಯಲ್ಲಿ ನಡೆಯಬೇಕು, ನನ್ನ ಜೀವನದಲ್ಲಿ ನಾನು ಹೇಗಿದ್ದೀನಿ ಅಂತ ಪರಿಶೀಲನೆ ಮಾಡಿಕೊಳ್ಳೋದಿಲ್ಲ ಅವರು. ಮೊದಲ ಕೊರಿಂಥಿಯ ಬರೆದ ಪತ್ರಿಕೆ ನೋಡಿ, 12ನೇ ಅಧ್ಯಾಯ 28-29 ನೋಡಿ. ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಅಪೊಸ್ತಲರನ್ನು, ಎರಡನೇದಾಗಿ ಪ್ರವಾದಿಗಳನ್ನು, ಮೂರನೇದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ ಕಾರ್ಯ ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು, ಪರಿಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನು ಆಡುವ ವರವನ್ನು ಅವರಿಗೆ ಕೊಟ್ಟಿದ್ದಾನೆ. ಎಲ್ಲರೂ ಅಪೊಸ್ತಲರೋ, ಎಲ್ಲರೂ ಪ್ರವಾದಿಗಳೋ, ಎಲ್ಲರೂ ಉಪದೇಶಕರೋ. ಇಲ್ಲಿ ಪಾಯಿಂಟ್, ಇಲ್ಲಿ ಒಂದು ವಾಕ್ಯದ ಅರ್ಥವೇನೆಂದರೆ, ಪೌಲ್ ಅಂತ ಇದ್ದಾನೆ, ಕೇಳ್ತಾ ಇದ್ದಾನೆ, ನೋಡಪ್ಪ ಎಲ್ಲರೂ ವಾಕ್ಯನೇ ಹೇಳ್ಬೇಕಂತಂದರೆ ಕೆಲವೊಬ್ಬರಿಗೆ ದೇವರು ವರ ಕೊಟ್ಟಿರ್ತಾನೆ, ಯಾರು ಹೇಳ್ಬೇಕು ಅವರೇ ಹೇಳಬೇಕು ವಾಕ್ಯ. ಈಗ ಬತ್ತು ನೀವೆಲ್ಲರೂ ಇದ್ದೀರಲ್ಲ, ಮತ್ತೆ ಹೇಗೆ ನಿಮ್ಮ ಪರಿಸ್ಥಿತಿ ಹೇಗೆ? ಸೊ ಯು ಆಲ್ ಆರ್ ದ ಬಿಲೀವರ್ಸ್. ಈಗ ನೀವೆಲ್ಲರೂ ವಿಶ್ವಾಸಿಗಳಾಗಿದ್ದೀರಾ. ಈಗ ವಾಕ್ಯ ಹೇಳೋ ಅಧಿಕಾರ ಬರೀ ಸೇವಕರ ಅಷ್ಟೇ ಇದೆ, ನಿಮಗಿಲ್ವಾ? ಪ್ರಶ್ನೆ ಬರುತ್ತೆ.
ಪ್ರತಿ ಒಬ್ಬರಿಗೆ ವಾಕ್ಯ ಹೇಳುವ ಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ. ಹೇಳ್ರಿ ಹಾಲೆಲೂಯ, ಹಾಲೆಲೂಯ. ಅಮ್ಮ ನೀನು ವಾಕ್ಯ ಹೇಳ್ಬೋದು, ಪ್ರಕಟಿಸುವ ಭಾಗ್ಯ ಕೊಟ್ಟಿದ್ದಾನೆ. ದೇವರ ವಾಕ್ಯ ಹೇಳುವ ಭಾಗ್ಯವನ್ನು ಕೊಟ್ಟಿದ್ದಾನೆ. ಹೇಗೆ? ಮೊದಲ ವಾಕ್ಯವನ್ನು ನೀನು ಕೇಳಿ ಅದರ ತಕ್ಕಂತೆ ನಡೆದು ಅದನ್ನು ಅನುಭವಿಸಿ, ಆ ಅನುಭವದಿಂದ ಏನು ರುಚಿ ಬಂದಿರುತ್ತೆ ನೋಡಿ, ನಿನ್ನ ಜೀವನದಲ್ಲಿ ಅದು ಯಾವ ರೀತಿಯಾದ ಅನುಭವ ಬಂದಿರುತ್ತೋ ಅದನ್ನು ನೀನು ಇನ್ನೊಬ್ಬನಿಗೆ ಪ್ರಕಟಿಸಬೇಕು. ಆವಾಗ ಕಾರ್ಯವಾಗತ್ತೆ. ನಿನ್ನ ಜೀವನದಲ್ಲಿ ಅದರದ್ದು ಅನುಭವ ಇಲ್ಲ, ಏನೂ ಇಲ್ಲ, ಏನೋ ನನಗೆ ಜ್ಞಾನ ಇದೆ ಅಂತ ಹೇಳೋರು ತುಂಬ ಜನರಾಗಿಬಿಟ್ಟಿದ್ದಾರಪ್ಪ ಇವತ್ತು ಫೇಸ್ಬುಕ್ಕಲ್ಲಿ. ಎಲ್ಲೆಲ್ಲಿ ನೋಡಿದ್ರೆ ವಾಕ್ಯ ಓಪನ್ ಮಾಡಿದ್ರೆ ಸಾಕು, ಎಲ್ಲೆಲ್ಲೋ ಏನೇನೋ ಹೇಳ್ತಾ ಇರ್ತಾನೆ. ದೇವರು ನಿಮಗೆ ವರ ಕೊಟ್ಟಿದ್ರೆ ಹೇಳ್ರಿ, ಆದರೆ ಮೊದಲು ನೀನು ದೇವರಿಗೆ ವಿಧೇಯನಾಗಿರು. ಮೊದಲು ದೇವರು ಹೇಳಿದ್ದ ಮಾತಿಗೆ ವಿಧೇಯನಾಗಿರು. ಮೊದಲು ದೇವರು ಹೇಳಿದ್ದ ತಕ್ಕಂತೆ ನೀನು ನಡಿ. ಕೆಲವೊಂದು ಸಮಯ ಆಗತ್ತೆ, ಸ್ವಲ್ಪ ಟೈಮ್ ಬರಲಿ. ಆವಾಗ ದೇವರು ನಿನ್ನನ್ನು ಅನುಭವಸ್ಥನಾಗಿ ಮಾಡಿದ ಮೇಲೆ ದೇವರು ನಿನ್ನ ಬಾಯನ್ನು ಬಿಚ್ಚಿ ಬಿಡ್ತಾನೆ. ಹೋಗು ಮಗನೇ, ಮಗಳೇ, ಪ್ರಕಟಿಸು ಅಂತ ಹೇಳ್ಬಿಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.